ಕರ್ನಾಟಕ ವಿದ್ಯುತ್ ಶಕ್ತಿ ನಿಯಂತ್ರಣ ಆಯೋಗ ಮತ್ತು ರಾಜ್ಯ ಸರ್ಕಾರವು ವಿದ್ಯುತ್ ವಿತರಣಾ ವಲಯಗಳನ್ನು ಖಾಸಗೀಕರಣ ಮಾಡಲು ಹೊರಟಿರುವ ನಿರ್ಧಾರವನ್ನು ತಕ್ಷಣವೇ ಕೈಬಿಡಬೇಕು ಮತ್ತು ಈ ಕುರಿತು ಮಾತುಕತೆಗಳನ್ನು ಸ್ಥಗಿತಗೊಳಿಸಬೇಕು ಎಂದು ಸ್ವಾಭಿಮಾನಿ ಬಳಗದ ರಾಜ್ಯಾಧ್ಯಕ್ಷ ಜಿಬಿ ವಿನಯ್ ಕುಮಾರ್ ಆಗ್ರಹಿಸಿದ್ದಾರೆ. ಸ್ವಾಭಿಮಾನಿ ಬಳಗದ ವತಿಯಿಂದ ಹೊನ್ನಾಳಿ ಉಪವಿಭಾಗಾಧಿಕಾರಿ ಎಚ್ಬಿ ಚನ್ನಪ್ಪ ಅವರಿಗೆ ಮನವಿ ಸಲ್ಲಿಸಿ ಅವರು ಮಾತನಾಡಿದರು. ರಾಜ್ಯದ ಸುಮಾರು 19 ಜಿಲ್ಲೆಗಳ ವಿದ್ಯುತ್ ವಿತರಣಾ ಪರವಾನಗಿ ಕೋರಿ ಟಾಟಾ ಪವರ್ ಸಂಸ್ಥೆಯು ಸರ್ಕಾರಕ್ಕೆ ಅರ್ಜಿ ಸಲ್ಲಿಸಿದೆ. ಇದಕ್ಕೆ ಪೂರಕವಾಗಿ ಕೆಇಆರ್ಸಿ ಸಂಸ್ಥೆಯು ಟಾಟಾ ಸಂಸ್ಥೆಯ ಜೊತೆ ಮಾತುಕತೆ ಆರಂಭಿಸಿರುವುದು ಅನ್ನದಾತರಲ್ಲಿ ತೀವ್ರ ಆತಂಕವನ್ನುಂಟು ಮಾಡಿದೆ. ಒಂದು ವೇಳೆ ಸರ್ಕಾರ ಟಾಟಾ ಸಂಸ್ಥೆಯ ಜೊತೆ ಒಡಂಬಡಿಕೆ ಮಾಡಿಕೊಂಡಿದ್ದೆ ಆದಲ್ಲಿ ರೈತರ ಪಂಪ್ಸೆಟ್ಗಳಿಗೆ ನೀಡಲಾಗುತ್ತಿರುವ ಉಚಿತ ಹಾಗೂ ರಿಯಾಯಿತಿ ದರದ ವಿದ್ಯುತ್ ಯೋಜನೆಗಳು ಸ್ಥಗಿತಗೊಳ್ಳುವ ಭೀತಿ ಎದುರಾಗಿದೆ ಎಂದು ಅವರು ಆತಂಕ ವ್ಯಕ್ತಪಡಿಸಿದರು. ಖಾಸಗಿ ಸಂಸ್ಥೆಗಳು ಕೇವಲ ವ್ಯಾಪಾರಿ ಮನೋಭಾವ ಮತ್ತು ಲಾಭದ ಉದ್ದೇಶದಿಂದ ಕೆಲಸ ಮಾಡುತ್ತವೆಯೇ ಹೊರತು ಅವುಗಳಲ್ಲಿ ರೈತರ ಹಿತ ಅಡಗಿರುವುದಿಲ್ಲ. ಇದರಿಂದಾಗಿ ಗ್ರಾಮೀಣ ಭಾಗದ ರೈತರಿಗೆ ಸಕಾಲದಲ್ಲಿ ವಿದ್ಯುತ್ ಸಿಗದೆ ಕೃಷಿ ಚಟುವಟಿಕೆಗಳು ಸಂಪೂರ್ಣವಾಗಿ ಕುಂಠಿತಗೊಳ್ಳುವ ಸಾಧ್ಯತೆಗಳೇ ಹೆಚ್ಚು ಎಂದು ಬೇಸರ ವ್ಯಕ್ತಪಡಿಸಿದರು. ಈ ವೇಳೆ ಸ್ವಾಭಿಮಾನಿ ಬಳಗದ ತಾಲೂಕು ಮುಖಂಡರಾದ ರಾಜು ಕಣಗಣ್, ದೇವರಾಜು, ರಾಜಶೇಖರ್, ಭೋಜನಾಯ್ಕ್, ಮಂಜುನಾಥ್, ಹಳತಪ್ಪ, ಶ್ರೀಧರ್, ಮಂಜುನಾಥ್, ಪ್ರಕಾಶ್ ಇದ್ದರು. ಇವತ್ತು ಪ್ರೆಸ್ ಮೀಟ್ ಕರೆದಿರೋ ಉದ್ದೇಶ ಏನಪ್ಪಾ ಅಂತಂದ್ರೆ, ಕರ್ನಾಟಕ ಸರ್ಕಾರ ಒಂದು ಬಹಳ ಫಾರ್ಚುನೇಟ್ ಸ್ಟೆಪ್, ರೈತರ ವಿರುದ್ಧವಾಗಿ, ಸಾಮಾನ್ಯರ ವಿರುದ್ಧವಾಗಿ ಒಂದು ನಡೆಗೆ ಏನಂತೀರಿ ಹೆಜ್ಜೆ ಹಾಕಿದೆ. ಅದೇನು ಅಂತಂದ್ರೆ, ಟಾಟಾ ಪವರ್ ಲಿಮಿಟೆಡ್, ಟಾಟಾ ಸಮೂಹ ಸಂಸ್ಥೆಗಳು ನಮ್ಗೆಲ್ಲ ಗೊತ್ತಿದೆ. ಅವರು ಕರ್ನಾಟಕದ ಕೆಇಆರ್ಸಿ, ಕರ್ನಾಟಕ ಎಲೆಕ್ಟ್ರಿಸಿಟಿ ರೆಗ್ಯುಲೇಟರಿ ಕಮಿಷನ್, ಅವರಿಗೆ ಒಂದು ಅಪ್ಲಿಕೇಶನ್ ಹಾಕಿದ್ದಾರೆ, 5 ಅಪ್ಲಿಕೇಶನ್ ಹಾಕಿದ್ದಾರೆ. ಅದರಲ್ಲಿ ಕರ್ನಾಟಕದ 19 ಜಿಲ್ಲೆಗಳಲ್ಲಿ ನಮಗೆ ವಿದ್ಯುತ್ ಸರಬರಾಜು ಮಾಡೋದಕ್ಕೆ ಪರವಾನಗಿ ಕೊಡ್ರಿ ಅಂತಂದ್ಬಿಟ್ಟು, ಅಂದ್ರೆ ಇದು ಖಾಸಗೀಕರಣಕ್ಕೆ ಎಡೆ ಮಾಡಿಕೊಡ್ತದೆ ಅಂತಂದ್ಬಿಟ್ಟು. ಈಗ ಹಂಗ್ ಮಾಡೋದ್ರಿಂದ ಏನಾಗ್ತದೆ, ಕರ್ನಾಟಕದಲ್ಲಿ ಏನು ರೈತರು ಆಲ್ರೆಡಿ ಇವತ್ತು ಬರಗಾಲದಿಂದ ಸಮಸ್ಯೆ ಎದುರಿಸ್ತಾ ಇದ್ದಾರೆ. ಆಲ್ರೆಡಿ ಹಲವಾರು ಸಮಸ್ಯೆಗಳನ್ನ, ಅದು ಬೆಳೆ ಇರ್ಬೋದು, ಬೆಳೆಗಿರುವಂತ ಒಂದು ಬೆಲೆ ಇರ್ಬೋದು, ಹಲವಾರು ಸಮಸ್ಯೆಗಳು, ಫರ್ಟಿಲೈಸರ್ ಸಪ್ಲೈ ಇಲ್ಲ, ಬೀಜಗಳು ಸಪ್ಲೈ ಇಲ್ಲ. ಇವಾಗ ಏನಾಗುತ್ತೆ, ಅವರಿಗೆ ಒಂದೇನು ಪವರ್ ಸಪ್ಲೈ ಆಗ್ತಾ ಇದೆ, ಅದು ಒಂದು ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ನಡೀತಾ ಇದೆ. ಇವರು ಬಂದ್ರು ಅಂತಂದ್ರೆ ಪ್ರತಿಯೊಂದು ಹೊಲಕ್ಕೂ ಪ್ರತಿಯೊಂದು ಸ್ಮಾರ್ಟ್ ಮೀಟರ್ ಅಳವಡಿಕೆ ಆಗ್ತದೆ. ಸ್ಮಾರ್ಟ್ ಮೀಟರ್ ಅಂತಂದ್ರೆ ಅದು ಪಕ್ಕ, ಅದು ಇದಕ್ಕೆ ಒಂದು ಏನು ಸ್ಟಿಪ್ಯುಲೇಟೆಡ್ ಲಿಮಿಟ್ ಇರ್ತದಲ್ಲ, ಅದಕ್ಕಿಂತ ಸ್ವಲ್ಪ ಜಾಸ್ತಿ ಆಯ್ತು ಅಂತಂದ್ರೂ ಅಲ್ಲಿಂದ ಮೀಟರ್ ರೈಸ್ ಆಗ್ತಾ ಹೋಗ್ತದೆ. ಅದನ್ನ ಜಗದೀಶ್ ಅವರು ಅದ್ರ ಬಗ್ಗೆ ಹೇಳ್ತಾರೆ. ಅಂದ್ರೆ ಈಗ ಉಚಿತವಾಗಿರುವಂತ ಎಲೆಕ್ಟ್ರಿಸಿಟಿ ರೈತರಿಗೆ ಹೊರೆ ಆಗ್ಬಿಟ್ಟು ಅವರು ಕೂಡ ಒಂದು ಬೆಲೆ ಕಟ್ಟಬೇಕು. ಆಮೇಲೆ ಮನೆ ಮನೆಗೂ ಸ್ಮಾರ್ಟ್ ಮೀಟರ್ಗಳು, ಆಮೇಲೆ ಏನೀಗ ಗೃಹ ಜ್ಯೋತಿ, ಕುಟೀರ ಜ್ಯೋತಿ, ಮತ್ತು ಇನ್ನೊಂದು ನಮ್ಮ ಕರ್ನಾಟಕದ 5 ಗ್ಯಾರಂಟಿಗಳಲ್ಲಿ ಒಂದಿದೆಯಲ್ಲ, ಉಚಿತ ವಿದ್ಯುತ್, ಗೃಹ ಜ್ಯೋತಿ. ಸೊ ಇವೆಲ್ಲ ಸ್ಕೀಮ್ಗಳು ನಿಧಾನಕ್ಕೆ ಬಂದಾಗ ಹೋಗ್ತವೆ. ಯಾಕಂತಂದ್ರೆ ಒಂದ್ಸರಿ ನಾವು ಪ್ರೈವೇಟೈಸೇಷನ್ ಆಯ್ತು ಅಂತಂದ್ರೆ ಅದು ಎಲ್ಲ ಸ್ವತ್ತು ಅವ್ರ ಪಾಲಾಗ್ತದೆ. ಅಗ್ರಿಮೆಂಟ್ ಪ್ರಕಾರ, MOU ಪ್ರಕಾರ ಅವ್ರು ಹೇಳ್ದಂಗೆ ಟರ್ಮ್ಸ್ ಅಂಡ್ ಕಂಡೀಷನ್ ಇರ್ತದೆ. ಅವಾಗ ಸರ್ಕಾರ ಮಧ್ಯ ಏನಂತೀರಿ ಇಂಟರ್ವೆನ್ಷನ್ ಮಾಡೋದಕ್ಕಾಗೋದಿಲ್ಲ. ಬಹಳ ಅನ್ಯಾಯ ಹಾಕೋದು ಈಗೇನು ಎಂಪ್ಲಾಯೀಸ್ ಇದಾರಲ್ಲ, ಬೆಸ್ಕಾಮು, ಎಸ್ಕಾಮು, ಚೆಸ್ಕಾಮ್ ಎಂಪ್ಲಾಯೀಸ್ ಏನಿದಾರಲ್ಲ, ಸುಮಾರು 83,000 ಪೋಸ್ಟ್ ಇದಾವೆ ಕರ್ನಾಟಕದಲ್ಲಿ. ಅದರಲ್ಲಿ ಈಗ ಪ್ರಸ್ತುತ ಇರುವಂತದ್ದು 56,000 ಪೋಸ್ಟ್ಗಳು ತುಂಬಿದಾವೆ. ಇನ್ನೂ 33,000 ಪೋಸ್ಟ್ ಖಾಲಿ ಇದಾವೆ, ವೇಕೆಂಟ್ ಇದಾವೆ. ಈಗ ಅದು ಎಂಟೈರ್ ರಿಕ್ರೂಟ್ಮೆಂಟ್ ನಿಂತು ಹೋಗ್ತದೆ. 33,000 ಪೋಸ್ಟ್ಗಳು ರಿಕ್ರೂಟ್ಮೆಂಟ್ ನಡೆಯಲ್ಲ, ಏನಾದ್ರು ಇದು ಟಾಟಾಗೆ ಹೋಯ್ತು ಅಂತಂದ್ರೆ. ಅಂಡ್ ಈಗಿರೋ 56,000 ಸಮಥಿಂಗ್ ಎಂಪ್ಲಾಯೀಸ್ ಏನಾಗುತ್ತೆ, ಅವರಿಗೆ ಒಂದು ಅಭದ್ರತೆ, ಜಾಬ್ ಸೆಕ್ಯೂರಿಟಿ ಇರೋದಿಲ್ಲ, ಪಿಂಚಣಿ ಸೆಕ್ಯೂರಿಟಿ ಇರೋದಿಲ್ಲ. ಅವರನ್ನ ತೆಗೆದಾಕ್ತಾರೆ ವಿನಾಕಾರಣ, ಏನು ಕಾರಣ ಕೊಡ್ಬೇಕಾಗಿಲ್ಲ. ಪ್ರೈವೇಟ್ ಇದರಲ್ಲಿ ಕಾರಣ ಕೊಡ್ಬೇಕಾಗಿಲ್ಲ. ಆಮೇಲೆ ಏನು ಸಾಮಾಜಿಕ ಭದ್ರತೆ ಅಂತ ಹೇಳ್ತೀವಿ, ಸೋಷಿಯಲ್ ಸೆಕ್ಯೂರಿಟಿ, ಅದೇನು ಇರೋದಿಲ್ಲ. ಆಮೇಲೆ ಬೀದರಲ್ಲಿ ಇರೋರ್ನ ಹೊನ್ನಾಳಿಗೆ, ಹೊನ್ನಾಳಿಲಿ ಇರೋರ್ನ ಬೀದರಿಗೆ, ಎಲ್ಲಿ ಬೇಕಿದ್ರು ಎತ್ತಾಕ್ಬೋದು. ಸೊ ಇವೆಲ್ಲ ಅನ್ಯಾಯಗಳು ನಮ್ಮ ಏನು ಜನರ ಮೇಲೆ ಆಗ್ತದೆ. ಇವಾಗ ಈ ಕಡೆ ರಾಹುಲ್ ಗಾಂಧಿ ಅವ್ರು ಹೇಳ್ತಾರೆ, ಬಿಜೆಪಿ ಅವರು ಅಂಬಾನಿ ಮತ್ತು ಅದಾನಿ ಕೈಯಲ್ಲಿ ಇದಾರೆ ಅಂತಂದ್ಬಿಟ್ಟು. ನೀವು ಈ ಕಡೆ ನೋಡಿದ್ರೆ ಕಾಂಗ್ರೆಸ್ನವರು ಈ ಟಾಟಾ ಮತ್ತು ಜಿಂದಾಲ್ ಕೈಯಲ್ಲಿ ಇದ್ದಾರೆ. ಅಂದ್ರೆ ಇಬ್ರು ಕೂಡ ಒಂದು ಜನಗಳಿಗೆ ಒಂದೇನು ಸಮಾಜ ಮುಖಿಯಾಗಿ ಒಂದೇನು ಕೆಲಸ ಮಾಡಬೇಕು, ರಾಜ್ಯ ಹಿತಾಸಕ್ತಿ ಕಾಪಾಡಬೇಕು, ಅದನ್ನ ಕೆಲಸ ಮಾಡ್ತಾ ಇದ್ದವರಲ್ಲ. ಎಂಟೈರ್ ಪ್ರೈವೇಟೈಸೇಷನ್, ಯಾರು ಬಿಗ್ ಬಿಸ್ನೆಸಸ್ ಇದಾವಲ್ಲ ಅವರ ಕೈಗೊಂಬೆಗಳಾಗಿ 2 ಪಕ್ಷಗಳು
ಕೆಲಸ ಮಾಡ್ತಾರಂಥದನ್ನ ನಮ್ಮ ರಾಜ್ಯದಲ್ಲಿ ನೋಡ್ತಾ ಇದ್ದೀವಿ. ಹಂಗಾಗಿ ನಾವು ನಮ್ಮ ಸ್ವಾಭಿಮಾನಿ ಬಳಗದಿಂದ ಇವತ್ತು ಮಾನ್ಯ ಆ, ಮುಖ್ಯಮಂತ್ರಿಗಳಿಗೂ ಹಾಗೂ ಇಂಧನ ಸಚಿವರಾದಂತ KJ ಜಾರ್ಜ್ ಅವರಿಗೂ KERCಗೆ ನಾವೊಂದು ಮನವಿ ಪತ್ರ ಕೊಡ್ತಾ ಇದ್ದೀವಿ. ಈ ಕೂಡಲೇ ಇದೇನು ಈ ಖಾಸಗೀಕರಣಕ್ಕೆ ನೀವು ಅನುಮತಿ ಕೊಡಬೇಕಂತ ನಿರ್ಧಾರ ಮಾಡ್ತಾ ಇದ್ದೀರಿ, ಇನ್ನು ಮಾಡಿಲ್ಲ, ಮಾಡ್ಬೇಕಂತಿದ್ದೀರಿ, ಅದನ್ನ ದಯವಿಟ್ಟು ಹಿಂತೆಗಿರಿ. ಅದನ್ನ ಯಾವ ಕಾರಣಕ್ಕೂ ನೀವು ಅನುಮತಿ ಕೊಡಬಾರದು ಅಂತಂದು ಇವತ್ತು ನಮ್ಮ AC ಆಫೀಸಿಗೆ ಬಂದು ಇದ್ರ ಮೂಲಕ ಅಲ್ಲಿಗೆ ತಲುಪಿಸುವ ಒಂದು ವ್ಯವಸ್ಥೆ ಮಾಡ್ತೀವಿ. ಹಾಗೇನೆ ಬೆಂಗಳೂರಿಗೂ ವಿಧಾನಸೌಧಕ್ಕೆ ಹೋಗ್ಬಿಟ್ಟು ಇಂಧನ ಸಚಿವರ ಕಚೇರಿಗೂ ಮತ್ತು ಮುಖ್ಯಮಂತ್ರಿ ಕಚೇರಿಗೂ ಮತ್ತು KERC ಕಚೇರಿ ಅಲ್ಲೂ ಹೋಗ್ಬಿಟ್ಟು ನಾವು ಮನವಿ ಪತ್ರ ಕೊಡ್ತೀವಿ. ಈಗಾಗಲೇ ರಾಜ್ಯದ ತುಂಬಾ ಇದ್ರ ಬಗ್ಗೆ ಹೋರಾಟ ಶುರು ಆಗಿದ್ದಾವೆ. ಎಲ್ಲಾ ರೈತ ಸಂಘಟನೆಗಳು, ಎಲ್ಲಾ ಜನಪರ ಸಂಘಟನೆಗಳು ಒಗ್ಗಟ್ಟಾಗಿ ಈಗಾಗಲೇ ಶುರು ಮಾಡಿದಾವೆ. ಇದೇನಾದ್ರೂ ಹಿಂದೆ ಸರಿದಿಲ್ಲ ಅಂತಂದ್ರೆ ನನ್ನ ಪ್ರಕಾರ ಒಂದು ದೊಡ್ಡ ಮಟ್ಟದ ಸರ್ಕಾರದ ವಿರುದ್ಧ ರಾಜ್ಯ ಮಟ್ಟದ ಹೋರಾಟ ಖಂಡಿತ ಆಗ್ತದೆ. ನಾವು ಕೂಡ ಹೊನ್ನಾಳಿನಲ್ಲಿ ಹಾಗೂ ದಾವಣಗೆರೆನಲ್ಲೂ ನಿನ್ನೆ ಒಂದು ರೈತ ಸಂಘದಿಂದ ಹೋರಾಟ ಆಗಿತ್ತು ದೊಡ್ಡದಾಗಿ. ಹೊನ್ನಾಳಿನಲ್ಲಿ ಈಗ ಜಗದೀಶ್ ಅವರು ಬಂದಿದ್ದಾರೆ, ರೈತ ಸಂಘದ ಅವರು ಕೂಡ ರೈತ ಸಂಘದಲ್ಲಿ ಬಹಳ ಸುಮಾರು ಒಂದು 10 ವರ್ಷದಿಂದ 14 ವರ್ಷದಿಂದ ದೊಡ್ಡ ಮಟ್ಟದ ಹೋರಾಟಗಳು ಮಾಡ್ಕೊಂಡ್ ಬಂದಿದ್ದಾರೆ. ನಾವೆಲ್ಲ ಜೊತೆಯಾಗಿ ಹೊನ್ನಾಳಿನಲ್ಲೂ ಕೂಡ ಒಂದು ದೊಡ್ಡ ಮಟ್ಟದ ಹೋರಾಟ ಮಾಡ್ತಿದ್ವಿ. IP ಮಾಡಿ ಕರೆನ್ಸಿ ಟೈಪ್ ಮಾಡಿ ನೆಕ್ಸ್ಟ್ ಒಂದು ದೊಡ್ಡ ವಸೂಲಿ ಮಾಡಕ್ಕೆ ಈ ಪ್ರೈವೇಟೈಸೇಷನ್ ಕೊಟ್ರೆ ಇರೋಬರ KB ಅಧಿಕಾರಿಗಳು ಸತಗ ಅವ್ರಿಗೆ ಹೊಟ್ಟೆಪಾಡಿ ಜೀವನದಾಗ ಆಗ್ತೈತಿ. ಅದೇ ರೀತಿ ರೈತರಿಗೆ ಇದು ದೊಡ್ಡ ಮಾರ್ಗ. ಆಮೇಲೆ ಪ್ರತಿಯೊಬ್ರು ಗ್ರಾಹಕರು ಏನಾಗ್ತೈತಿ ಅಂದ್ರೆ ಎಲ್ಲ ಅವ್ರು ಹೇಳಿದ್ದೇ ರೇಟ್ ಆಗ್ತೈತಿ. ಪ್ರೈವೇಟೈಸೇಷನ್ ವಹಿಸ್ಬಿಟ್ರೆ ಅವ್ನು 10 ರೂಪಾಯಿ ಕಿಲೋ ಎಷ್ಟು ಮೀಟರ್ ಲೆಕ್ಕಕ್ಕೆ ಅಂತ ಹೋದ್ರು ದುಡ್ಡೆಲ್ಲ ಜಾಸ್ತಿ ಮಾಡ್ತಾರೆ. ಪ್ರೈವೇಟೈಸೇಷನ್ ಮಾಡಿದ್ರೆ ಅಂದ್ರೆ ಯಾವನ ಒಬ್ಬನ ಕಾಂಟ್ರಾಕ್ಟ್ ಕೊಟ್ಟು ಅವನು ಯಾವ್ದೇ ರೀತಿ ಅವನು ಕೆಲಸನೂ ಮಾಡೋದಿಲ್ಲ. ಅವ್ರು ಹೇಳಿದ್ದೆ ಕೆಲಸ ಅವ್ರು ಹೇಳಿದ್ದೆ ಮಾಡ್ದಂಗ ಆಗ್ತೈತಿ. ಒಂದು ಇಲಾಖೆ ಅನ್ನೋದನ್ನ ಒಂದು ವಿದ್ಯುತ್ ಇಲಾಖೆನ ಪ್ರೈವೇಟೈಸೇಷನ್ ವಹಿಸಿದ್ರು ಅಂದ್ರೆ ಬಹಳ ದೊಡ್ಡ ನಷ್ಟ ಆಗ್ತೈತಿ ನಮ್ಮ ತಾಲೂಕಿಗೆ, ಜಿಲ್ಲೆಗೆ, ರಾಜ್ಯಕ್ಕೆ. ದಯಮಾಡಿ ಮಾನ್ಯ ಮುಖ್ಯಮಂತ್ರಿಗಳು ಹಾಗೆ ಇಂಧನ ಸಚಿವರು KJ ಜಾರ್ಜ್ ಅವರು ಇದನ್ನ ಹಿಂಪಡಿಬೇಕು. ಇಲ್ಲವಾದರೆ ನಾವು ಸತಗ ನಿಮ್ಗೆ ಬೆಂಬಲ ಕೊಟ್ಟಿದ್ದೀವಿ. ರೈತ ಸಂಘದಿಂದ ನಿಮ್ಗೆ ಯಾವಾಗ್ಲೂ ಬೆಂಬಲ ಕೊಡ್ಕೊಂಡ್ ಬಂದಿದ್ದೇವೆ. ಕೇಂದ್ರ ಸರ್ಕಾರಗಳು ಈಗ ಆಲ್ರೆಡಿ ದೊಡ್ಡ ಉದ್ಯಮದಾರರಿಗೆ ಸಪೋರ್ಟ್ ಮಾಡಿಕೊಂಡು ಬಡವರಿಗೆ, ರೈತರಿಗೆ ಸಾಲನು ಮನ್ನಾ ಮಾಡಿದೆ, ಶ್ರೀಮಂತರ ಸಾಲ ಮನ್ನಾ ಮಾಡಿದೆ. ಆದ್ರೆ ಇಲ್ಲಿ ನೀವು ಸತಗ ಈಗ ಪ್ರೈವೇಟೈಸೇಷನ್ ಹೊಂದ್ಕೊಂಡು ರೈತರಿಗೆ ಒಂದು ಈಗ ಆಲ್ರೆಡಿ ಬರ ಅಂತ ಘೋಷಣೆ ಮಾಡ್ತಾ ಇದ್ದೀರಿ. ಮುಂದಿನ ಪರಿಸ್ಥಿತಿ ಏನಾಗ್ಬೋದು? ಇನ್ನೂ ಹೆಚ್ಚಿಗೆ ರೈತರು ಆತ್ಮಹತ್ಯೆ ಮಾಡ್ಕೊಂತಾರೆ. ಇದೇ ರೀತಿ ಮುಂದೋದ್ರೆ ಎಲ್ಲೋದ್ರೂ ರೈತರಿಗೆ ಬರನೆ. ಯಾವ ಸರ್ಕಾರ ಇರ್ಲಿ, ಕೇಂದ್ರದಲ್ಲಿ ರಾಜ್ಯದಲ್ಲಿರ್ಲಿ, ಈಗಿನ ದುಬಾರಿ ಕಾಲದಲ್ಲಿ ಜೀವನ ಮಾಡೋದಕ್ಕೆ ಕಷ್ಟ ಆಗಿದೆ. ದಯಮಾಡಿ ಮಾನ್ಯ ಮುಖ್ಯಮಂತ್ರಿಗಳಿಗೆ DK ಶಿವಕುಮಾರ್ ಅವರಿಗೆ ಬೇಡ್ಕೊಳ್ತಾ ಇರೋದು, ದಯಮಾಡಿ ಇದನ್ನ ಹಿಂಪಡೆದು ಮೊದ್ಲೇಗಿತ್ತು ಆ ರೀತಿ ನಡ್ಸ್ಕೊಡ್ರಿ. ನಿಮ್ ಕೈಲಿ ಆಗಲ್ಲ, ತಾಕತ್ತಿದ್ರೆ ಸೋಲಾರ್ ಅನ್ನ ರೈತರಿಗೆ ಉಚಿತವಾಗಿ ಕೊಡ್ರಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ. ಅಂತ ಯೋಜನೆಗಳು ಮಾಡ್ರಿ. ಇಂಥ ಪ್ರೈವೇಟೈಸೇಷನ್ ಕೊಟ್ಟು ಸಾವಿರಾರು ಕೋಟಿ ದುಡ್ಡು ಹೊಡೆಯುವಂತ ಕೆಲಸಗಳು ಮಾಡ್ಬೇಡ್ರಿ ಅಂತ ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ನಾನು ಮಾತು. ಇನ್ನೊಂದು ಪಾಯಿಂಟ್, ಈಗ ಗೌರ್ಮೆಂಟ್